It is all one. ಅದರಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಇಲ್ಲ. ಇಟ್ ಇಸ್ ಆಲ್ವೇಸ್ ಕಾಂಗ್ರೆಸ್ ವರ್ಸಸ್ ದಿ ಅಪೋಸಿಷನ್ ಪಾರ್ಟೀಸ್. ಯಾರು ಬೇಕಾದ್ರೂ ಇರಲಿ, ಬಿಜೆಪಿ ಇರ್ಬೋದು, ಮತ್ತೊಂದು ಪಾರ್ಟಿ ಇರ್ಬೋದು, ವಿ ವಿಲ್ ಫೈಟ್ ಟುಗೆದರ್. ಸರ್, ಈಗಲೂ 14 ಜನ ಇದ್ದಾರೆ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಅಲ್ಲಿ. ಇನ್ನ ಸಾಕಷ್ಟು ಅಲ್ಲ ಸರ್, ಸ್ವಾಮಿ, ಸ್ವತಂತ್ರ ದೇಶ ಇದು. ಎಷ್ಟು ಜನ ಬೇಕಾದ್ರೂ ಹಾಕ್ಬೋದು. ಅದ್ರಲ್ಲಿ ನಾವು ನೀನು ಹಾಕ್ಬೇಡ, ಅವ್ನಿಗೆ ಹಾಕ್ಬೇಡ, ಎಲ್ಲರನ್ನೂ ವಾಪಸ್ ತಗೋತೀವಿ ಅಂತ ಹೇಳಿದ್ರಿ. 4 ಜನ ಮುಸ್ಲಿಂ ಲೀಡರ್ಸ್ ಕಳಿಸಿದ್ರಿ, ವಾಪಸ್ ತಗೊಂಡಿದೀವಿ. ಒಂದೇ ನಿಮಿಷ. ದಾವಣಗೆರೆಯಲ್ಲಿ 7ನೇ ಸುತ್ತಿನಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಪಕ್ಷದ ಒಳಗೆ ಇದ್ದ ಗೊಂದಲಗಳು, ಶಂಕರ್ ಗುಹಾ ಅವರು ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಮೇಲ್ನೋಟಕ್ಕಂತೂ ಕಂಡ ಗೊಂದಲಗಳು, ಈ ಇಬ್ಬರ ಲಾಭ ಮೂರನೇವರಿಗೆ ಲಾಭ, ಇಬ್ಬರು ಜಗಳ ಮೂರನೇವರಿಗೆ ಲಾಭ ಅಂತಾರಲ್ಲ, ಇಲ್ಲಿ ಮನೆಯೊಳಗೆ ಜಗಳ, ಹೊರಗಿನವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಆಯ್ತಾ. ದಾವಣಗೆರೆಯಲ್ಲಿ ಕಡಿಮೆ ಅಂತರದಲ್ಲೇ ಮುನ್ನಡೆಯನ್ನ ಸಾಧಿಸಿದ್ದಾರೆ ಶ್ರೀನಿವಾಸ್ ಅವರು. ಆದರೂ ಇದೇ ರೀತಿಯ ಟ್ರೆಂಡ್ ಮುಂದುವರೆದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಶಿವಶಂಕರಪ್ಪನವರು ಕಟ್ಟಿದ ಭದ್ರ ಕೋಟೆಯಾಗೆ ಮುಂದುವರಿಯುತ್ತಾ ಸದ್ಯಕ್ಕಿರುವ ಅನುಮಾನ. 7ನೇ ಸುತ್ತಿನಲ್ಲೂ ಕೂಡ ಇದೀಗ ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ ಬಿಜೆಪಿಯ ಅಭ್ಯರ್ಥಿ. 3925 ಕಡಿಮೆ ಮತಗಳ ಅಂತರವೇ, ಆದರೂ ಮುನ್ನಡೆ ಇರೋದು ಶ್ರೀನಿವಾಸ್ ಅವರಿಗೆ. ಓಕೆ, 3925 ಕಡಿಮೆ ಮತಗಳ ಅಂತರದಲ್ಲಿ ಶ್ರೀನಿವಾಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅರ್ಧಕ್ಕರ್ಧ ಇತ್ತು, ಈಗ ನಿಧಾನಕ್ಕೆ ಅವರ ಲೀಡ್ ಕೂಡ ಕಡಿಮೆ ಆಗ್ತಾ ಇದೆ. 3925 ಮತಗಳ ಮುನ್ನಡೆಯನ್ನ ಶ್ರೀನಿವಾಸ್ ಕಾಯ್ದುಕೊಂಡಿದ್ದಾರೆ. ಕಡಿಮೆ ಅಂತರ ಇದೆ. 3925 ಕಡಿಮೆ ಮತಗಳ ಅಂತರದಲ್ಲಿ ಶ್ರೀನಿವಾಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಬಿಜೆಪಿಯ ಸಂಭ್ರಮ ಮನೆ ಮಾಡಿರುವ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಹಲವು ಕಡೆ. ನೋಡಿ, ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ, ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿ 147 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಟಿಎಂಸಿ 94. ಬಾಗಲಕೋಟೆಯ ನೇರ ಪ್ರಸಾರದ ದೃಶ್ಯದಲ್ಲಿ ಸಂಭ್ರಮಾಚರಣೆಯ ಘೋಷಣೆಗಳು ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದ ಉಮೇಶ್ ಮೇಟಿ ಅವರು 53,849 ಮತಗಳು ಸದ್ಯಕ್ಕೆ ಅವರಿಗೆ ಲಭ್ಯವಾಗಿರೋದು. ವೀರಣ್ಣ ಚರಂತಿಮಠ್ ಅವರು ಬಹುತೇಕ ಮೊದಲೆರಡು ಸುತ್ತಿನ ನಂತರದಲ್ಲಿ ಹಿನ್ನಡೆಯನ್ನೇ ಕಾಯ್ದುಕೊಂಡು ಬಂದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಗೆಲುವನ್ನ ಸಂಭ್ರಮಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನು ಅನೇಕ ಸುತ್ತಿನ ಮತ ಎಣಿಕೆ ಕಾರ್ಯ ಬಾಕಿ ಉಳಿದಿದೆ. ಆದರೆ ಯಾವಾಗ ಈ ಡಿಫರೆನ್ಸ್ ಹೆಚ್ಚಾಗುತ್ತೆ, ಮತಗಳ ಅಂತರ ಹೆಚ್ಚಾಗುತ್ತೆ, ಒಂದು ಲೆವೆಲ್ನ ಕಾನ್ಫಿಡೆನ್ಸ್ ಕಾರ್ಯಕರ್ತರಿಗೆ ಮೂಡ್ಲಿಕ್ಕೆ ಪ್ರಾರಂಭವಾಗುತ್ತೆ. ಆ ಕಾನ್ಫಿಡೆನ್ಸ್ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ಮುಖದಲ್ಲಿ ಕಾಣೋಕೆ ಸಿಗ್ತಾ ಇದೆ. ಆದರೆ ಇದೇ ಚಿತ್ರಣ ದಾವಣಗೆರೆಯಲ್ಲಿಲ್ಲ. ದಾವಣಗೆರೆಯಲ್ಲಿ ಕಾನ್ಫಿಡೆನ್ಸ್ ಕಾಣೋಕೆ ಸಿಗ್ತಾ ಇಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ. ಹಾಗಂತ ಬಿಜೆಪಿ ಸಂಭ್ರಮಿಸಬಹುದಾ? ಅಂತರ ಬಹಳ ಕಡಿಮೆ ಇರೋದ್ರಿಂದ ಬಿಜೆಪಿ ಕೂಡ ಕಾನ್ಫಿಡೆನ್ಸ್ ನಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗೋ ರೀತಿಯ ಪರಿಸ್ಥಿತಿ ಇಲ್ಲ. ಇಟ್ ಇಸ್ ಆಲ್ ಒನ್. ಅದರಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಇಲ್ಲ. ಇಟ್ ಇಸ್ ಆಲ್ವೇಸ್ ಕಾಂಗ್ರೆಸ್ ವರ್ಸಸ್ ದಿ ಅಪೋಸಿಷನ್ ಪಾರ್ಟೀಸ್. ಯಾರು ಬೇಕಾದ್ರೂ ಇರಲಿ, ಬಿಜೆಪಿ ಇರ್ಬೋದು, ಮತ್ತೊಂದು ಪಾರ್ಟಿ ಇರ್ಬೋದು, ವಿ ವಿಲ್ ಫೈಟ್ ಟುಗೆದರ್. ಸರ್, ಈಗಲೂ 14 ಜನ ಇದ್ದಾರೆ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಅಲ್ಲಿ. ಇನ್ನ ಸಾಕಷ್ಟು ಅಲ್ಲ ಸರ್, ಸ್ವಾಮಿ, ಸ್ವತಂತ್ರ ದೇಶ ಇದು. ಎಷ್ಟು ಜನ ಬೇಕಾದ್ರೂ ಹಾಕ್ಬೋದು. ಅದ್ರಲ್ಲಿ ನಾವು ನೀನು ಹಾಕ್ಬೇಡ, ಅವ್ನಿಗೆ ಹಾಕ್ಬೇಡ, ಎಲ್ಲರನ್ನೂ ವಾಪಸ್ ತಗೋತೀವಿ ಅಂತ ಹೇಳಿದ್ರಿ. 4 ಜನ ಮುಸ್ಲಿಂ ಲೀಡರ್ಸ್ ಕಳಿಸಿದ್ರಿ, ವಾಪಸ್ ತಗೊಂಡಿದೀವಿ. ಒಂದೇ ನಿಮಿಷ. ದಾವಣಗೆರೆಯಲ್ಲಿ 7ನೇ ಸುತ್ತಿನಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಪಕ್ಷದ ಒಳಗೆ ಇದ್ದ ಗೊಂದಲಗಳು, ಶಂಕರ್ ಗುಹಾ ಅವರು ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಮೇಲ್ನೋಟಕ್ಕಂತೂ ಕಂಡ ಗೊಂದಲಗಳು, ಈ ಇಬ್ಬರ ಲಾಭ ಮೂರನೇವರಿಗೆ ಲಾಭ, ಇಬ್ಬರು ಜಗಳ ಮೂರನೇವರಿಗೆ ಲಾಭ ಅಂತಾರಲ್ಲ, ಇಲ್ಲಿ ಮನೆಯೊಳಗೆ ಜಗಳ, ಹೊರಗಿನವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಆಯ್ತಾ. ದಾವಣಗೆರೆಯಲ್ಲಿ ಕಡಿಮೆ ಅಂತರದಲ್ಲೇ ಮುನ್ನಡೆಯನ್ನ ಸಾಧಿಸಿದ್ದಾರೆ ಶ್ರೀನಿವಾಸ್ ಅವರು. ಆದರೂ ಇದೇ ರೀತಿಯ ಟ್ರೆಂಡ್ ಮುಂದುವರೆದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಶಿವಶಂಕರಪ್ಪನವರು ಕಟ್ಟಿದ ಭದ್ರ ಕೋಟೆಯಾಗೆ ಮುಂದುವರಿಯುತ್ತಾ ಸದ್ಯಕ್ಕಿರುವ ಅನುಮಾನ. 7ನೇ ಸುತ್ತಿನಲ್ಲೂ ಕೂಡ ಇದೀಗ ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ ಬಿಜೆಪಿಯ ಅಭ್ಯರ್ಥಿ. 3925 ಕಡಿಮೆ ಮತಗಳ ಅಂತರವೇ, ಆದರೂ ಮುನ್ನಡೆ ಇರೋದು ಶ್ರೀನಿವಾಸ್ ಅವರಿಗೆ. ಓಕೆ, 3925 ಕಡಿಮೆ ಮತಗಳ ಅಂತರದಲ್ಲಿ ಶ್ರೀನಿವಾಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ.
ಅರ್ಧಕ್ಕರ್ಧ ಇತ್ತು. ಈಗ ನಿಧಾನಕ್ಕೆ ಅವರ ಲೀಡ್ ಕೂಡ ಕಡಿಮೆ ಆಗ್ತಾ ಇದೆ. 3925 ಮತಗಳ ಮುನ್ನಡೆಯನ್ನ ಶ್ರೀನಿವಾಸ್ ಕಾಯ್ದುಕೊಂಡಿದ್ದಾರೆ. ಕಡಿಮೆ ಅಂತರ ಇದೆ. 3925 ಕಡಿಮೆ ಮತಗಳ ಅಂತರದಲ್ಲಿ ಶ್ರೀನಿವಾಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಬಿಜೆಪಿಯ ಸಂಭ್ರಮ ಮನೆ ಮಾಡಿರುವ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಹಲವು ಕಡೆ. ನೋಡಿ, ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ, ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿ 147 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಟಿಎಂಸಿ 94. ಬಾಗಲಕೋಟೆಯ ನೇರ ಪ್ರಸಾರದ ದೃಶ್ಯದಲ್ಲಿ ಸಂಭ್ರಮಾಚರಣೆಯ ಘೋಷಣೆಗಳು ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದ ಉಮೇಶ್ ಮೇಟಿ ಅವರು 53,849 ಮತಗಳು ಸದ್ಯಕ್ಕೆ ಅವರಿಗೆ ಲಭ್ಯವಾಗಿರೋದು. ವೀರಣ್ಣ ಚರಂತಿಮಠ್ ಅವರು ಬಹುತೇಕ ಮೊದಲೆರಡು ಸುತ್ತಿನ ನಂತರದಲ್ಲಿ ಹಿನ್ನಡೆಯನ್ನೇ ಕಾಯ್ದುಕೊಂಡು ಬಂದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಗೆಲುವನ್ನ ಸಂಭ್ರಮಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನು ಅನೇಕ ಸುತ್ತಿನ ಮತ ಎಣಿಕೆ ಕಾರ್ಯ ಬಾಕಿ ಉಳಿದಿದೆ. ಆದರೆ ಯಾವಾಗ ಈ ಡಿಫರೆನ್ಸ್ ಹೆಚ್ಚಾಗುತ್ತೆ, ಮತಗಳ ಅಂತರ ಹೆಚ್ಚಾಗುತ್ತೆ, ಒಂದು ಲೆವೆಲ್ನ ಕಾನ್ಫಿಡೆನ್ಸ್ ಕಾರ್ಯಕರ್ತರಿಗೆ ಮೂಡ್ಲಿಕ್ಕೆ ಪ್ರಾರಂಭವಾಗುತ್ತೆ. ಆ ಕಾನ್ಫಿಡೆನ್ಸ್ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ಮುಖದಲ್ಲಿ ಕಾಣೋಕೆ ಸಿಗ್ತಾ ಇದೆ. ಆದರೆ ಇದೇ ಚಿತ್ರಣ ದಾವಣಗೆರೆಯಲ್ಲಿಲ್ಲ. ದಾವಣಗೆರೆಯಲ್ಲಿ ಕಾನ್ಫಿಡೆನ್ಸ್ ಕಾಣೋಕೆ ಸಿಗ್ತಾ ಇಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ. ಹಾಗಂತ ಬಿಜೆಪಿ ಸಂಭ್ರಮಿಸಬಹುದಾ? ಅಂತರ ಬಹಳ ಕಡಿಮೆ ಇರೋದ್ರಿಂದ ಬಿಜೆಪಿ ಕೂಡ ಕಾನ್ಫಿಡೆನ್ಸ್ ನಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗೋ ರೀತಿಯ ಪರಿಸ್ಥಿತಿ ಇಲ್ಲ. ಇಟ್ ಇಸ್ ಆಲ್ ಒನ್. ಅದರಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಇಲ್ಲ. ಇಟ್ ಇಸ್ ಆಲ್ವೇಸ್ ಕಾಂಗ್ರೆಸ್ ವರ್ಸಸ್ ದಿ ಅಪೋಸಿಷನ್ ಪಾರ್ಟೀಸ್. ಯಾರು ಬೇಕಾದ್ರೂ ಇರಲಿ, ಬಿಜೆಪಿ ಇರ್ಬೋದು, ಮತ್ತೊಂದು ಪಾರ್ಟಿ ಇರ್ಬೋದು, ವಿ ವಿಲ್ ಫೈಟ್ ಟುಗೆದರ್. ಸರ್, ಈಗಲೂ 14 ಜನ ಇದ್ದಾರೆ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಅಲ್ಲಿ. ಇನ್ನ ಸಾಕಷ್ಟು ಅಲ್ಲ ಈ ಸರ್ ಸ್ವಾಮಿ, ಸ್ವತಂತ್ರ ದೇಶ ಇದು. ಎಷ್ಟು ಜನ ಬೇಕಾದ್ರೂ ಹಾಕ್ಬೋದು. ಅದ್ರಲ್ಲಿ ನೀನ್ ಹಾಕ್ಬೇಡ, ಅವ್ನಿಗೆ ಹಾಕ್ಬೇಡ, ಎಲ್ಲರೂ ವಾಪಸ್ ತಗೋತೀವಿ ಅಂತ ಹೇಳಿದ್ರಿ. 4 ಜನ ಮುಸ್ಲಿಂ ಲೀಡರ್ಸ್ ನ ಕಳಿಸಿದ್ರಿ, ವಾಪಸ್ ತಗೊಂಡಿದೀವಿ. ಒಂದೇ ನಿಮಿಷ. ದಾವಣಗೆರೆಯಲ್ಲಿ 7ನೇ ಸುತ್ತಿನಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಪಕ್ಷದ ಒಳಗೆ ಇದ್ದ ಗೊಂದಲಗಳು, ಶಂಕರ್ ಗುಹಾ ಅವರು ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಮೇಲ್ನೋಟಕ್ಕಂತೂ ಕಂಡ ಗೊಂದಲಗಳು, ಈ ಇಬ್ಬರ ಲಾಭ ಮೂರನೇವರಿಗೆ ಲಾಭ, ಇಬ್ಬರು ಜಗಳ ಮೂರನೇವರಿಗೆ ಲಾಭ ಅಂತಾರಲ್ಲ, ಇಲ್ಲಿ ಮನೆಯೊಳಗೆ ಜಗಳ, ಹೊರಗಿನವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಆಯ್ತಾ? ದಾವಣಗೆರೆಯಲ್ಲಿ ಕಡಿಮೆ ಅಂತರದಲ್ಲೇ ಮುನ್ನಡೆಯನ್ನ ಸಾಧಿಸಿದ್ದಾರೆ ಶ್ರೀನಿವಾಸ್ ಅವರು. ಆದರೂ ಇದೇ ರೀತಿಯ ಟ್ರೆಂಡ್ ಮುಂದುವರೆದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಶಿವಶಂಕರಪ್ಪನವರು ಕಟ್ಟಿದ ಭದ್ರ ಕೋಟೆಯಾಗೆ ಮುಂದುವರಿಯುತ್ತಾ ಸದ್ಯಕ್ಕಿರುವ ಅನುಮಾನ. 7ನೇ ಸುತ್ತಿನಲ್ಲೂ ಕೂಡ ಇದೀಗ ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ ಬಿಜೆಪಿಯ ಅಭ್ಯರ್ಥಿ. 3925 ಕಡಿಮೆ ಮತಗಳ ಅಂತರವೇ, ಆದರೂ ಮುನ್ನಡೆ ಇರೋದು ಶ್ರೀನಿವಾಸ್ ಅವರಿಗೆ. ಓಕೆ, 3925 ಕಡಿಮೆ ಮತಗಳ ಅಂತರದಲ್ಲಿ ಶ್ರೀನಿವಾಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅರ್ಧಕ್ಕರ್ಧ ಇತ್ತು. ಈಗ ನಿಧಾನಕ್ಕೆ ಅವರ ಲೀಡ್ ಕೂಡ ಕಡಿಮೆ ಆಗ್ತಾ ಇದೆ. 3925 ಮತಗಳ ಮುನ್ನಡೆಯನ್ನ ಶ್ರೀನಿವಾಸ್ ಕಾಯ್ದುಕೊಂಡಿದ್ದಾರೆ. ಕಡಿಮೆ ಅಂತರ ಇದೆ. 3925 ಕಡಿಮೆ ಮತಗಳ ಅಂತರದಲ್ಲಿ ಶ್ರೀನಿವಾಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಬಿಜೆಪಿಯ ಸಂಭ್ರಮ ಮನೆ ಮಾಡಿರುವ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಹಲವು ಕಡೆ. ನೋಡಿ, ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ, ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿ 147 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಟಿಎಂಸಿ 94. ಬಾಗಲಕೋಟೆಯ ನೇರ ಪ್ರಸಾರದ ದೃಶ್ಯದಲ್ಲಿ ಸಂಭ್ರಮಾಚರಣೆಯ ಘೋಷಣೆಗಳು ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದ ಉಮೇಶ್ ಮೇಟಿ ಅವರು 53,849 ಮತಗಳು ಸದ್ಯಕ್ಕೆ ಅವರಿಗೆ ಲಭ್ಯವಾಗಿರೋದು. ವೀರಣ್ಣ ಚರಂತಿಮಠ್ ಅವರು ಬಹುತೇಕ ಮೊದಲೆರಡು ಸುತ್ತಿನ ನಂತರದಲ್ಲಿ ಹಿನ್ನಡೆಯನ್ನೇ ಕಾಯ್ದುಕೊಂಡು ಬಂದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಗೆಲುವನ್ನ ಸಂಭ್ರಮಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನು ಅನೇಕ ಸುತ್ತಿನ ಮತ ಎಣಿಕೆ ಕಾರ್ಯ ಬಾಕಿ ಉಳಿದಿದೆ. ಆದರೆ ಯಾವಾಗ ಈ ಡಿಫರೆನ್ಸ್ ಹೆಚ್ಚಾಗುತ್ತೆ, ಮತಗಳ ಅಂತರ ಹೆಚ್ಚಾಗುತ್ತೆ, ಒಂದು ಲೆವೆಲ್ನ ಕಾನ್ಫಿಡೆನ್ಸ್ ಕಾರ್ಯಕರ್ತರಿಗೆ ಮೂಡ್ಲಿಕ್ಕೆ ಪ್ರಾರಂಭವಾಗುತ್ತೆ. ಆ ಕಾನ್ಫಿಡೆನ್ಸ್ ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ಮುಖದಲ್ಲಿ ಕಾಣೋಕೆ ಸಿಗ್ತಾ ಇದೆ. ಆದರೆ ಇದೇ ಚಿತ್ರಣ ದಾವಣಗೆರೆಯಲ್ಲಿಲ್ಲ. ದಾವಣಗೆರೆಯಲ್ಲಿ ಕಾನ್ಫಿಡೆನ್ಸ್ ಕಾಣೋಕೆ ಸಿಗ್ತಾ ಇಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ. ಹಾಗಂತ ಬಿಜೆಪಿ ಸಂಭ್ರಮಿಸಬಹುದಾ? ಅಂತರ ಬಹಳ ಕಡಿಮೆ ಇರೋದ್ರಿಂದ ಬಿಜೆಪಿ ಕೂಡ
ಕಾನ್ಫಿಡೆನ್ಸ್ನಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗೋ ರೀತಿಯ ಪರಿಸ್ಥಿತಿ ಇಲ್ಲ.